ಬಿಜಾಪುರದಲ್ಲಿ ಕೆಲವೊಂದು ಕೇಳಿ ಬರ್ತಾ ಇದೆ, ಏನು ಅಧಿಕಾರಿಗಳಿಗೆ ಏನೋ ಸೂಚನೆ? ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾ, ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ದಿವಸ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರು ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಿಂದ ಒಂದು ಬಿಲ್ ತಂದಿದ್ದೆ, ಅದು ಏನಾಯಿತು ಅಂತ ಹೇಳಿ ಪ್ರಶ್ನೆ. ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೆ. ಹೌದಾ? ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ? ಅದೇ ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ. ಆ ಬಿಲ್ ಬಗ್ಗೆ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೆಂಗೆ ಆಗ್ತಾಯಿದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾ ಇದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಭಾಳ, ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸಿದ್ದಲ್ಲ, ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸಂಪುಟ ಮುಖ್ಯಮಂತ್ರಿಗಳು ಪರಮಾಧಿಕಾರಿ. ಸಂಪುಟ ವಿಸ್ತರಣೆ ಯಾರು ಇರ್ತಾರೆ? ಮುಖ್ಯಮಂತ್ರಿಗಳು. ನಾನು ಕೇಳಿದೆ, ನಾನು CM ಅವರು, ಹೈಕಮಾಂಡ್ ಅವರು. ಗೊತ್ತಾಗ್ತದೆ ಸರ್. ಬಿಜೆಪಿಯವರಿಗೆ MLCಗಳನ್ನ ಕೆಲವೊಂದು ನಿರ್ಧಾರನಾಗಿ ಮಾಡಿ ಸಂಖ್ಯಾಬಲ ಕಾಂಗ್ರೆಸ್ ಮಾಡಿದೆ, ನಡೀತಿರ್ತದೆ ಇವೆಲ್ಲನೂ ಕೂಡ. ಇದರಲ್ಲಿ ಅದಕ್ಕೆ ನಾಳೆ ಚುನಾವಣೆ ಆಗ್ತದೆ. ಈಗ BJP ಆರೋಪ ಮಾಡ್ತಾ ಇದ್ದಾರೆ, ಲೋಕಾಯುಕ್ತ ಕುಣಿಕೆಯಿಂದ ಪಾರಾಗಿರ್ಬೋದು ಮೂಡ ಹಂಗಲ್ಲ. CM ಅವರು CBI ಇದೆ ಮುಂದೆ ನೋಡ್ಕೊತೀವಿ. CBI ನೀವು ಮನೆದತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಮಗೆ ಅರ್ಥ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ದರೋಡೆ ಪ್ರಕರಣ ಡೈಲಿ ಜಾಸ್ತಿ. ಅದನ್ನು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸುತ್ತ ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮ ಕೊಡ್ತಾರೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ರು, ಶೂಟ್ ಮಾಡಿ ಇದು ಮಾಡಿದ್ದೀನಿ. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಇವನ್ನೆಲ್ಲ ಕ್ರಮ ಕೈಗೊಳ್ತೀವಿ. ಇವರೆಲ್ಲ ಪತ್ತೆ ಹಚ್ಚೋದಕ್ಕೆ ಬಾರ್ಡರ್ ಜಿಲ್ಲೆಗಳೇ ಎಲ್ಲ ಕಡೆಯೂ ಆಗ್ತಾಯಿದೆ. ಸರ್, ಈಗ ಮತ್ತೊಂದು ವಿದ್ಯುತ್ ಸ್ಥಾವರ ವಿಜಯಪುರದ ಸ್ಥಾಪನೆ, ಮಣೂರಿನಲ್ಲಿ ವಿದ್ಯುತ್ ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದು. ಅದು ನಮಗೆ ಸ್ವಲ್ಪ ಮಾಹಿತಿ ಇಲ್ಲ, ಭಾಳ ದಿವಸ ಕೇಳ್ಕೊಂತ ಇದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.